ಮನುಷ್ಯನ ಜೀವಿತದಲ್ಲಿ ಸೈತಾನನು ನಮ್ಮ ಒಳಗಡೆ ತಂದು ಹಾಕುವಂಥ ಒಂದು ದೊಡ್ಡ ಚಿಂತೆ, ನಾನೊಬ್ಬಂಟಿಗ, ನನಗೆ ಯಾರೂ ಇಲ್ಲ, ಸಹಾಯ ಮಾಡುವವರು ಯಾರೂ ಇಲ್ಲ, ಜೊತೆಯಲ್ಲಿದ್ದವರೆಲ್ಲ ಅಗಲಿ ಹೋದರು ಎಂಬ ನಿರಾಸೆಗಳನ್ನೆಲ್ಲ ತಂದು ಅನೇಕಾವರ್ತಿ ನಾವು ಒಬ್ಬರೇ, ನಮಗೆ ಆಶ್ರಯವಾಗಿ ಯಾರೂ ಇಲ್ಲ, ಯಾರೂ ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ಈ ರೀತಿಯಾದೆಲ್ಲ ಕಾರ್ಯಗಳನ್ನು ನಮ್ಮ ಒಳಗಡೆ ತಂದು ಹಾಕಿ ಆ ಏಕಾಂತತನವನ್ನು ನಮ್ಮಲ್ಲಿ ಮೂಡಿಸಿ ನಿರಾಸೆಗಳನ್ನು ತಂದು ಹಾಕಿ ಅನೇಕ ಸಮಯಗಳಲ್ಲಿ ನಮ್ಮನ್ನು ಕುಗ್ಗಿಸುವಂಥ ಕಾರ್ಯಗಳು ನಡೀತದೆ. ಆದರೆ ಈ ಕುಗ್ಗಿಸುವಿಕೆ, ಈ ರೀತಿಯಾದ ಒಬ್ಬಂಟಿತನ ಬರುವಾಗ ಅರ್ಥ ಮಾಡಿಕೊಳ್ಬೇಕು. ನಾವು ಯಾವಾಗಲೂ ಯಾರಾದರೂ ನಮ್ಮ ಜೊತೆಯಲ್ಲಿದ್ದರೆ, ನಮಗೆ ಸಹಾಯಕರಾಗಿ ಎಲ್ಲ ಇದ್ದರೆ, ನಮ್ಮನ್ನು ಮೇಲೆ ಕೆತ್ತೋರು ಅಧಿಕವಾಗಿದ್ದರೆ, ನಾವು ಯಾವತ್ತೂ ನಾವಾಗಿ ಜಯಿಸುವುದನ್ನು ಕಲಿಯೋದಿಲ್ಲ. ಯಾರನ್ನಾದರೂ ಆಶ್ರಯಿಸಿಯೇ ನಾವು ಬದುಕುವಂಥವರಾಗಿರ್ತೇವೆ. ಆದರೆ ದೇವರು ಮಾಡುವ ಕಾರ್ಯ ಏನು ಗೊತ್ತಾ, ಅನೇಕ ಸಮಯಗಳಲ್ಲಿ ಈ ಒಬ್ಬಂಟಿತನ, ಈ ಏಕಾಂತತನ ಇದೆಲ್ಲ ಬರುವಂಥದ್ದು ನಮ್ಮನ್ನು ಕೆಲವು ವಿಷಯಗಳಲ್ಲಿ ಶಕ್ತರಾಗಿ ನಿಲ್ಲಿಸುವುದಕ್ಕಾಗಿ. ಯಾವಾಗಲೂ ಜೊತೆಯಲ್ಲಿ ಯಾರಾದರೂ ಇದ್ದರೆ, ಯಾರಾದರೂ ಸಹಾಯ ಮಾಡುವವರಾಗಿ ನಮ್ಮೊಟ್ಟಿಗೆ ಯಾವಾಗಲೂ ಇದ್ದರೆ, ನಾವು ನಾವಾಗಿ ನಡೆಯುವುದನ್ನು, ನಾವು ನಾವಾಗಿ ಜೀವಿಸುವುದನ್ನು, ಕರ್ತನು ನಮಗಿಟ್ಟ ಕೆಲವು ಕಾರ್ಯಗಳನ್ನು ನಾವಾಗಿ ಪಡ್ಕೊಳ್ಳಿಕ್ಕಾಗುವುದಿಲ್ಲ. ಆದ್ದರಿಂದ ಅನೇಕ ಸಮಯಗಳಲ್ಲಿ ಹದ್ದು ಹೇಗೆ ತನ್ನ ಮರಿಗಳನ್ನು ಗೂಡು ಬಿಚ್ಚಿ ಹಾರುವ ಹಾಗೆ ಆ ಗೂಡುಗಳನ್ನು, ತನ್ನ ಕಂಫರ್ಟ್ ಝೋನನ್ನು ತೆಗೆದು ಮರಿಗಳನ್ನು ಹೊರಗೆ ತಳ್ಳುತ್ತೋ, ಹಾಗೆ ದೇವರ ಅನೇಕ ಸಮಯಗಳಲ್ಲಿ, ಅನೇಕ ಸನ್ನಿವೇಶಗಳಲ್ಲಿ, ಅನೇಕ ಏಕಾಂತತನಗಳಲ್ಲಿ, ಅನೇಕ ನೋವುಗಳಲ್ಲಿ, ನೋವು ಅಂದರೆ ತುಂಬ ಆಳವಾದ ನೋವುಗಳಲ್ಲಿ ನಮ್ಮನ್ನು ಹಾದು ಹೋಗುವಾಗೆ ಮಾಡ್ತಾರೆ. ಅಲ್ಲೆಲ್ಲ ನಾವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ, ಸ್ಟ್ರಾಂಗಾಗಿ ನಿಲ್ಲಬೇಕು. ನಮ್ಮ ಮನಸ್ಸಿನೊಟ್ಟಿಗೆ ನಾವು ಹೇಳಬೇಕು, ಅಧೈರ್ಯ ಪಡಬೇಡ, ನಿನಗೋಸ್ಕರ ಒಬ್ಬ ದೇವರಿದ್ದಾರೆ. ನಮಗೆ ಗೊತ್ತಿಲ್ಲದ ಹಾಗೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ 14ನೇ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ನಮ್ಮ ಉತ್ತಮ ಸ್ನೇಹಿತ. ಈ ಏಕಾಂತತನದಲ್ಲಿ ಯಾವಾಗ ನಾವು ಇರ್ತೇವೋ, ಯಾರೂ ಕೈ ಹಿಡಿಯದೆ, ಯಾರ ಆಶ್ರಯವಿಲ್ಲದೆ, ಸಹಾಯವಿಲ್ಲದೆ, ನಮ್ಮ ಏಕಾಂತತನದಲ್ಲಿ ನಾವು ನಡೆಯುವಾಗೆಲ್ಲ ನಮ್ಮ ಜೊತೆಯಲ್ಲೊಬ್ಬರು ನಡೀತಾರೆ. ಉತ್ತಮ ಸ್ನೇಹಿತನಾದ ಯೇಸು ನಮ್ಮ ಕೈ ಹಿಡಿದಿರ್ತಾರೆ. ಆದ್ದರಿಂದ ನಮ್ಮ ಏಕಾಂತತನ, ನಮ್ಮ ಒಬ್ಬಂಟಿತನ, ನಮ್ಮ ನಿರಾಸೆಗಳು, ನಮ್ಮ ಜೀವಿತದ ಆಳವಾದ ದುಃಖ ಇರುವ ಸಮಯಗಳು, ಯಾರೂ ಇಲ್ಲ ಎಂಬುದಾಗಿ ನಾವು ಕುಗ್ಗಿ ಹೋಗುವ ಸಮಯ, ಆ ಸಮಯಗಳು ನಮಗೋಸ್ಕರ ದೇವರು ಕಾಯ್ತಾ ಇರ್ತಾರೆ. ಅದರಿಂದ ಒಬ್ಬಂಟಿತನ ಬೇಡ. ಇವತ್ತು ನಮ್ಮನ್ನು ಕುಗ್ಗಿಸುವ ವಿಷಯಗಳಿದೆಯಲ್ಲ, ಅದರ ಮಧ್ಯದಲ್ಲಿ ಕೆಲವು ವಿಷಯಗಳನ್ನು ನಮಗೆ ಕಲಿಸಿ ನಮ್ಮನ್ನು ಆಚೆ ತರಲಿಕ್ಕೆ ನಮ್ಮ ಉತ್ತಮ ಸ್ನೇಹಿತನಾದ ಯೇಸುವಿಗೆ ನಮ್ಮ ಕುರಿತು ವಿಶೇಷವಾದ ಪದ್ಧತಿಗಳಿದೆ. ಆದ್ದರಿಂದ ಜೀವಿತದಲ್ಲಿ ಅನೇಕ ಕುಗ್ಗುವಿಕೆ ಬರುವಾಗ ಅದರ ಮಧ್ಯದಲ್ಲಿ ಬಲವಾಗಿ ನಿಲ್ರಿ. ನಿಮ್ಮ ಮನಸ್ಸೊಟ್ಟಿಗೆ ನೀವು ಹೇಳಬೇಕು, ನನ್ನೊಟ್ಟಿಗೆ ಒಬ್ಬ ಸ್ನೇಹಿತನಿದ್ದಾನೆ. ಆ ಸಮಯಗಳಲ್ಲಿ ಕರ್ತನೊಟ್ಟಿಗೆ ಮಾತನಾಡಲಿಕ್ಕೆ ಆರಂಭಿಸ್ರಿ. ನನಗೆ ಗೊತ್ತಪ್ಪ, ನೀನು ನನ್ನ ಜೊತೆ ಇದೆಯಾ, ನನ್ನನ್ನು ಇದರ ಮಧ್ಯದಲ್ಲೂ ನೀನು ಕೈ ಬಿಡುವುದಿಲ್ಲ, ನೀನು ನಡೆಸ್ತೀಯ. ಅದರಿಂದ ಆಚೆ ಬಂದ ನಂತರ ಇದೆಯಲ್ಲ, ನೀವು ಮುಂಚೆ ಇದ್ದವರ ಹಾಗೆ ಇರುವುದಿಲ್ಲ. ಅನೇಕ ಸನ್ನಿವೇಶಗಳು, ಅನೇಕ ನಿರಾಸೆಗಳು, ಜೀವಿತದ ಭಯಂಕರವಾದಂಥ, ನಿಮಗೆ ಸಹಿಸಲಿಕ್ಕಾಗದವಂಥ ಸನ್ನಿವೇಶಗಳಲ್ಲಿ ಹಾದು ಹೋದ ನಂತರ ಜಯಿಸಿ ಹೊರಬಂದ ನೀವಿದ್ದೀರಲ್ಲ, ನಿಮ್ಮ ಮನಸ್ಥಿತಿಗಳು, ನಿಮ್ಮ ತಾಳ್ಮೆಯು ಮೊದಲಿದ್ದ ಹಾಗೆ ಇರುವುದಿಲ್ಲ. ನಿಮ್ಮನ್ನು ದೇವರು ಕಟ್ಟಿ ಕೆಲವು ವಿಷಯಗಳಲ್ಲಿ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನದಾದನ್ನು ನೀವು ಜಯಿಸುವ ರೀತಿಯಲ್ಲಿ ನಿಮ್ಮನ್ನು ಆತನು ಮಾಡ್ತಾನೆ. ಅದರಿಂದ ಈ ದಿನಗಳಲ್ಲಿ ಆ ಉತ್ತಮ ಸ್ನೇಹಿತನಾದ ಯೇಸುವನ್ನು ನಿಮ್ಮ ಸ್ನೇಹಿತನಾಗಿ ಮಾಡಿಕೊಳ್ಬೇಕು. ಜೀವಿತದಲ್ಲಿ ಅದನ್ನು ಮಾಡಿಕೊಳ್ಳ್ರಿ. ಈ ಲೋಕದ ಮನುಷ್ಯರಿಗೋಸ್ಕರವೋ, ಈ ಲೋಕದ ಕಾರ್ಯಗಳಿಗೋಸ್ಕರವೋ, ಯಾರು ನನ್ನ ಜೊತೆ ಇದ್ದರೂ ಇಲ್ಲದಿದ್ದರೂ ಟೆನ್ಷನ್ ಮಾಡಬೇಡ್ರಿ. ನಿಮ್ಮನ್ನು ಜೊತೆಯಾಗಿರ್ತೇನೆಂಬುದಾಗಿ ಹೇಳಿದವರು ಬಿಟ್ಟು ಹೋದರೂ ನೋ ವರೀಸ್, ಟೆನ್ಷನ್ ಮಾಡಬೇಡ್ರಿ. ಕರ್ತ ನಿಮ್ಮೊಟ್ಟಿಗಿದ್ದಾನೆ. ನಮಗೆ ಮಾತು ಕೊಟ್ಟು ತಪ್ಪದ ಹಾಗೆ ಆ ಮಾತಿಗೆ ಕೊನೆಯವರೆಗೆ ನಿಲ್ಲುವವರು, ಭೂಮಿ ಆಕಾಶ ಅಳಿದು ಹೋದರೂ, ಏನೇ ಆದರೂ ಆದಿಯಿಂದ ಅಂತ್ಯದವರೆಗೆ, ಯುಗ ಯುಗಗಳಲ್ಲಿ ನಮ್ಮನ್ನು, ಯುಗದ ಅಂತ್ಯದವರೆಗೂ ನಮ್ಮನ್ನು ನಡೆಸುವಾತನು ಯೇಸುಸ್ವಾಮಿ ಒಬ್ಬರೇ. ಆ ದೇವರೊಬ್ಬರು ನಮ್ಮೊಟ್ಟಿಗಿದ್ದರೆ ಯಾವ ಸನ್ನಿವೇಶಗಳಿಗೂ ನಾವು ಹೆದರುವಂತಾಗತ್ತಿವಿಲ್ಲ. ಆ ಉತ್ತಮ ಸ್ನೇಹಿತ ನಿಮ್ಮೊಟ್ಟಿಗಿದ್ದಾನೆ. ಕಳವಳ ಬೇಡ. ಯಾವ ಸನ್ನಿವೇಶವಾಗಿರಲಿ ಧೈರ್ಯವಾಗಿ ನಿಮ್ಮ ಮನಸ್ಸಿನೊಟ್ಟಿಗೆ ನೀವು ಮಾತಾಡಬೇಕು. ನಿಮ್ಮ ಮನಸ್ಸಿಗೆ ನೀವೇ ಒಳ್ಳೆ ಒಂದು ಟೀಚರ್ ಆಗಿ ಮಾರ್ಪಡಬೇಕು. ನಿಮ್ಮ ಮನಸ್ಸೊಟ್ಟಿಗೆ ನೀವು ಹೇಳ್ರಿ, ನನ್ನೊಟ್ಟಿಗೆ ಕರ್ತನಿದ್ದಾನೆ. ಟೆನ್ಷನ್ ಮಾಡಬೇಡ. ನಿಮ್ಮ ಭುಜವನ್ನು ತಟ್ಟಿ ನೀವು ಹೇಳ್ರಿ. ನಿಮಗೆ ನೀವೇ ಮೋಟಿವೇಟ್ ಮಾಡಬೇಕು. ನಮ್ಮನ್ನು ಬೇರೆ ಯಾರು, ನಮ್ಮ ಕಷ್ಟದ ಸನ್ನಿವೇಶಗಳಲ್ಲಿ ನಮ್ಮನ್ನು ಯಾರೂ ಮೋಟಿವೇಟ್ ಮಾಡಲ್ಲ ರೀ. ನಮಗೆ ನಾವೇ ತಟ್ಟಿ ಹೇಳಬೇಕು, ನಿನ್ನೊಟ್ಟಿಗೆ ದೇವರಿದ್ದಾನೆ.
ನಮಗೆ ನಾವೇ ಒಳ್ಳೆಯ ಒಂದು ಪ್ರೀಚರಾಗಿ ಮಾರ್ಪಡಬೇಕು. ನಮಗೆ ನಾವು ತಟ್ಟಿ ಹೇಳಬೇಕು, ನಿನ್ನೊಟ್ಟಿಗೆ ಕರ್ತನಿದ್ದಾನೆ, ಭಯಪಡಬೇಡ್ರಿ, ದೇವರು ನಿಮ್ಮ ಒಳ್ಳೆಯ ಸ್ನೇಹಿತನಾಗಿ ನಿಮ್ಮೊಟ್ಟಿಗಿದ್ದಾನೆ. ಸನ್ನಿವೇಶಗಳು, ಸೈತಾನನು ನಿಮ್ಮ ಮನಸ್ಸಲ್ಲಿ ಏನು ಬೇಕಾದರೂ ಹೇಳಲಿ, ಆದರೆ ಪರಿಶುದ್ಧಾತ್ಮನು ನಿಮ್ಮೊಟ್ಟಿಗೆ ಹೇಳುವಂಥದ್ದು, ನೀವು ಒಬ್ಬಂಟಿಗರಲ್ಲ, ಯೇಸು ಸ್ವಾಮಿ ನಿಮ್ಮೊಟ್ಟಿಗಿದ್ದಾನೆ. ಗಾಡ್ ಬ್ಲೆಸ್ ಯು.